ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಷ್ಟು ದಿನಗಳಲ್ಲಿ ಇದ್ದಂತಹ ಸುಮನ ಮರೆಯಾಗಿದ್ದಾರೆ. ಹಾಗಾದರೆ ಬೆಂಕಿ ಅಂತ ಸುಮನ ಹೊರಗಡೆ ಬಿದ್ದದ್ದಾಗಿದೆ. ಇನ್ನೇನೇ ಇದ್ರೂ ಕೂಡ ಹೂವಾಗಿದ್ದ ಸುಮನ ಬೆಂಕಿ ಉಂಡೆ ಆಗಿರೋ ಕೆಂಡ ಸಂಪಿಗೆಯನ್ನು ಎದುರಿಸಬೇಕಾಗಿದೆ. ಸಾಧನ ಆಲ್ರೆಡಿ ನಡುಕ ಹುಟ್ಟಿಸೇ ಬಿಟ್ಟಿದ್ದಾಳಲ್ಲಪ್ಪ ಸುಮನ. ಹಾಗಾದರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾಧನ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಸುಮನ ಮನೆಗೆ ಬರುವುದಿಲ್ಲ. ಅವಳು ಕಾಲೋನಿಗೆ ಹೋಗಾಯ್ತು. ಇನ್ನೇನೇ ಇದ್ರು ಅವ್ರ ಅಪ್ಪನ ಮನೇಲಿ ಇರ್ತಾಳೆ ಅಂತ ಜಾನುಗೆ ಹೇಳ್ತಿದ್ದಾಗೆ ಜಾನುಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನಂತರ ತಕ್ಷಣ ಈ ಕಡೆ ಪದ್ಮವರು ಈ ಕಡೆ ಸಾಧನನ ಬಂದಿದ್ದೆ, ಯಾಕೆ ಸುಮ್ಮನ ಇನ್ನೂ ಕೂಡ ಮನೆಗೆ ಬಂದಿಲ್ಲ, ಎಲ್ಲೂ ಹೋದ್ಲು ಅಂತ ಕೇಳ್ತಿದ್ರೆ ಈ ಕಡೆ ಜಾನು ಅದು ಅತ್ತೆ ಸುಮ್ಮನ ಬರಲ್ಲ ಅಂತ ಹೇಳ್ದಾಳೆ. ಅವಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಯಾಕಂದರೆ ಅವಳ ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ. ಯಾಕಂದರೆ ಅವಳ ತಮ್ಮನ ಸಾವಿಗೆ ಕಾರಣ ಆದವ್ರಿಗೆ ಶಿಕ್ಷೆ ಆಗಿಲ್ಲ, ಅದಕ್ಕೋಸ್ಕರ ತುಂಬ ನೊಂದ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಜಾನು ಅಂತೂ ನೀನು ಸೊಸೆ ಬರೋದಿಲ್ಲ ಅಮ್ಮ, ಇನ್ನೇನೇ ಇದ್ರು ಅವಳು ಅಪ್ಪನ ಮನೆಯಲ್ಲೇ ಸೆಟಲ್ ಆಗ್ತಾಳೆ ಅಂತ ಹೇಳ್ತಿದ್ದಾರೆ. ಏನು ಅವಳು ಆ ರೀತಿ ಮಾಡೋಳು ಅಲ್ವಲ್ಲ, ಅವಳು ಎಂದೂ ಕೂಡ ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಪದ್ಮವ್ರು ಹೇಳ್ತಿದ್ರೆ, ಇಲ್ಲ ಅತ್ತೆ ನಾನು ಯಾವತ್ತೂ ಕೂಡ ಈ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಸುಮ್ಮನೆ ತೀರ್ಥ ಜೊತೆ ಬಂದೇ ಬಿಡ್ತಾರೆ. ಅಷ್ಟರಲ್ಲಿ ಸುಭಾಷ್ ಜಾನು ಹತ್ರ ನೋಡಿದ್ಯಾ ಅದಕ್ಕೆ ಬಂದರು ಅಂತ ಹೇಳ್ತಿದ್ರೆ, ಅದಕ್ಕೆ ಇವ್ರು ಎಲ್ಲರೂ ಕೂಡ ನೀವು ಬರೋದಿಲ್ಲ, ನೀವು ಅಪ್ಪನ ಮನೇಲೇ ಉಳ್ಕೋತೀರಾ ಅಂತ ಹೇಳ್ತಿದ್ರು. ಅಂದಾಗ ನಾನು ಯಾಕೆ ಉಳ್ಕೊಳ್ಳಿ, ಅಲ್ಲಿ ಸ್ವಲ್ಪ ಕೆಲಸ ಆಯಿತು ಅದಕ್ಕೋಸ್ಕರ ಹೋಗಿದೆ. ಖಂಡಿತವಾಗ್ಲಿ ಯಾವತ್ತಿದ್ರು ಇದು ನನ್ನ ಮನೆ, ನಾನು ಇಲ್ಲೇ ಇರೋದು. ನಂದು ಏನೇ ಕೆಲಸ ಇದ್ರೂ ಕೂಡ ಇಲ್ಲೇ ಇರತ್ತೆ, ಎಲ್ಲರ ಜೊತೆ ಇದ್ದು ಎಲ್ಲವನ್ನ ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ನನ್ನ ಕರ್ತವ್ಯ ಅಂತ ಸುಮ್ಮನೆ ಹೇಳ್ತಾಳೆ. ನೋಡಿದ್ಯಾ ಜಾನು ನನ್ನ ಸೊಸೆ ಯಾವಾಗಲೂ ಇಲ್ಲೇ ಇರ್ತಾಳೆ ಅಂತ ಪದ್ಮವ್ರು ಹೇಳ್ತಿದ್ರೆ ಈ ಕಡೆ ಸಾಧನ ಅಂತೂ ಉರ್ದು ಹೋಗ್ತಿದ್ದಾಳೆ. ಸಾಧನನ ನೋಡ್ಕೊಂಡೆ ಈ ಕಡೆ ಸುಮ್ಮನೆ ಕೌಂಟರ್ ಕೊಡ್ತಿದ್ದಾಳೆ. ಜೊತೆಗೆ ಎಲ್ಲಿ ಹೋಗಿದ್ದೆ ಸುಮ್ಮನ ಅಂತ ಅತ್ತೆ ಕೇಳ್ತಿದ್ರ, ಅದು ಅತ್ತೆ ಕಾಶಿ ನನ್ನ ತಮ್ಮನ ಕೊಂದವನು, ಅವನಿಗೆ ಶಿಕ್ಷೆ ಆಯಿತು, ಅದಕ್ಕೋಸ್ಕರನೇ ಕಾಲೋನಿಗೆ ಹೋಗಿದೆ. ಜೊತೆಗೆ ಅಲ್ಲಿ ಇನ್ನೊಂದು ಒಳ್ಳೆ ಕೆಲಸ ಕೂಡ ಆಯಿತು ಗೊತ್ತಾ, ಸಾಹೇಬ್ರ ಬಗ್ಗೆ ಎಲ್ಲರೂ ಎಷ್ಟು ಹೊಗಳುತ್ತಿದ್ರು ಗೊತ್ತಾ, ಎಲ್ಲರ ಒಂದು ಮನೆ ಕೂಡ ವಾಪಸ್ ಸಿಕ್ತು, ಅದು ಕೂಡ ಒಳ್ಳೇದಾಯಿತು ಅಂತ ಹೇಳ್ತಾರೆ. ಇದರಿಂದ ಪದ್ಮವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನಂತರ ಇದೇನಿದು ಚೂಡಿದಾರ್ ಹಾಕೊಂಡು ಬಂದಿದ್ಯಾ ಅಂದಾಗ, ಅಯ್ಯೋ ಅತ್ತ ಇನ್ನು ಮುಂದೆ ಇದೇ ರೀತಿ ಚೂಡಿದಾರ್ ಹಾಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೊದಲು ಕೂಡ ಈ ಮನೆಗೆ ಬಂದಾಗ ನಾನು ಇದೇ ರೀತಿ ಇದ್ದೆ, ಇನ್ನು ಮುಂದೆ ಕೂಡ ಇದೇ ರೀತಿ ಇರ್ತೇನೆ. ಇನ್ನೇನೇ ಇದ್ರೂ ಕೂಡ ಸರಿಯಾಗಿ ಆಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸೋದು ಬಿಟ್ಟು ಇನ್ನೇನು ಕೂಡ ಮಾಡುವುದಿಲ್ಲ. ಮೊದಲಿನ ಸುಮ್ಮನೆ ಇನ್ನಂತೂ ಇರುವುದಿಲ್ಲ. ಇನ್ನೇನೇ ಇದ್ರೂ ಕೂಡ ತಪ್ಪು ಮಾಡಿದವ್ರಿಗೆ ಅನ್ಯಾಯಕ್ಕೆ ಸರಿಯಾಗಿ ಶಿಕ್ಷೆ ಕೊಡಿಸೋದು ಒಂದೇ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತೀರ್ಥ ಕೂಡ ನ್ಯಾಯಕ್ಕೆ ತುಂಬಾ ಬೇಗ ಸತ್ಯಕ್ಕೆ ಜಯ ಸಿಗದೆ ಇರಬಹುದು, ಆದರೆ ಖಂಡಿತ ಸತ್ಯಕ್ಕೆ ಸ್ವಲ್ಪ ದಿನ ಆದ ನಂತರ ತುಂಬ ಟೈಮ್ ತೊಗೊಂಡ್ರೂ ಕೂಡ ನ್ಯಾಯ ಸಿಕ್ಕೇ ಸಿಗತ್ತೆ. ಅದಕ್ಕೆ ರಾಜೇಶನ್ ಸಾವೇ ಕಾರಣ ಅಂತ ರಾಜೇಶನ ಸಾವಿಗೆ ಸಿಕ್ಕಂಥ ನ್ಯಾಯನೇ ಸಾಕ್ಷಿ ಅಂತ ಹೇಳ್ತಿದ್ದಾರೆ ಈ ಕಡೆ ತೀರ್ಥ. ನಂತರ ಇದೇನಪ್ಪ ಇದು ಸುಮ್ಮನೆ ಒಳ್ಳೆ ಕೌಂಟರ್ ಕೊಡೋ ಥರ ಇದೆ ಅತ್ತಿಗೆಗೆ ಅಂತ ಜಾನು ಕೂಡ ಅನ್ಕೋತಾಳೆ. ನಂತರ ನೋಡಿದ್ಯಾ ನಮ್ಮ ಅತ್ತಿಗೆ ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಗೊತ್ತಾಯ್ತಾ ಜಾನು, ಸುಮ್ಮನೆ ವಿನಾಕಾರಣ ಏನೇನೋ ಹೇಳ್ಬೇಡ ಅಂತ ಕೂಡ ಸುಭಾಷ್ ಹೇಳ್ತಾರೆ. ನಂತರ ಇದೆಲ್ಲ ಆದರೆ ಫೈನಲಿ ಆ ಕಡೆ ಸುಭಾಷ್ ಮತ್ತು ರಾಜು ಇಬ್ಬರು ಕೂಡ ಭೇಟಿ ಮಾಡಿದ್ದಾರೆ. ತುಂಬ ದಿನಗಳ ನಂತರ ಇಬ್ಬರು ಕೂಡ ಖುಷಿಯಿಂದ ಮಾತಾಡ್ತಿದ್ದಾರೆ. ನಂತರ ಅತ್ತಿಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಎಷ್ಟು ಧೈರ್ಯ ಇದೆ ಅವ್ರಿಗೆ ಅಂತ ಹೇಳ್ತಿದ್ರೆ. ಹೌದು ಅಕ್ಕ ಮೊದಲು ಕೂಡ ಇದಕ್ಕಿಂತ ಧೈರ್ಯವಾಗಿದ್ಲು, ಎಷ್ಟೆಲ್ಲ ಹೋರಾಟ ಮಾಡ್ತಿದ್ಲು ಗೊತ್ತಾ, ಎಲ್ಲೇ ಅನ್ಯಾಯ ಆದರೂ ಕೂಡ ಅದ್ರ ವಿರುದ್ಧ ಸೆಟ್ಟಿದ್ದು ನಿಲ್ತಾ ಇದ್ಲು, ನ್ಯಾಯ ಕೊಡಿಸೋದೆ ಅವಳ ಉದ್ದೇಶ ಆಗಿತ್ತು ಅಂದಾಗ. ಹೌದೌದು ಅದನ್ನು ನೋಡಿದ್ರೆ ನಾವು ಕೂಡ ಹಾಗೆ ಇರಬೇಕು ಅನ್ಸುತ್ತೆ, ಅದಕ್ಕೆ ಅದೇ ರೀತಿ ಇದ್ದರೆ ಚಂದ, ಹಾಗಿರಬೇಕು ಅವರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾನು ಕೂಡ ಹಾಗೇನೆ, ಆದರೆ ನನ್ನ ಅಣ್ಣನ ಸಾವಿಗೆ ಕಾರಣ ಅದವನಿಗೆ ಶಿಕ್ಷೆ ಆಯಿತು, ಆದರೆ ಅವನಿಗೆ ಅಂದೆಂಥ ಶಿಕ್ಷೆ ಆಗಬಾರ್ದು, ಮರಣದಂಡನೆ ಅಂತೂ ಆಗಲೇಬಾರ್ದು. ಯಾಕಂದರೆ ಮರಣದಂಡನೆ ಆದರೂ ಒಮ್ಮೆಲೆ ಸತ್ತೋಗ್ಬಿಡ್ತಾನೆ, ಅವನು ಕಣಕಣವಾಗಿ ಸಾಯಬೇಕು. ಅಕ್ಕ ಅಣ್ಣನಿಗೆ ಎಷ್ಟು ಪ್ರೀತಿ ಮಾಡ್ತಿದ್ಲು ಗೊತ್ತಾ, ಮಗನ ಥರ ನೋಡ್ಕೋತಿದ್ಲು, ಆದರೆ ಒಮ್ಮೆಲೆ ಅವಳು ಕಣ್ಣು ಮುಂದೆ ಅಣ್ಣ ಸುಟ್ಟೋದ ಅಂದರೆ ಖಂಡಿತ ಎಷ್ಟು ನೋವಾಗುತ್ತೆ ಗೊತ್ತಾ ಅಂದಾಗ. ಖಂಡಿತ ಅದಕ್ಕೆ ಮುಂದೆ ಆ ರೀತಿ ಆದರೆ ಖಂಡಿತ ಸಹಿಸೋಕ್ಕಾಗೋದಿಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಗೊತ್ತಾ ಅಂದಾಗ. ಖಂಡಿತ ತುಂಬಾ ನೋವಾಗಿದೆ, ಯಾವುದೇ ಕಾರಣಕ್ಕೂ ಆ ಕಾಶಿನಂತೂ ಬಿಡುವುದಿಲ್ಲ, ಅವನಿಗೆ ನಾನು ವಾದ ಮಾಡಿ ಸರಿಯಾದ ಶಿಕ್ಷೆ ಕೊಡ್ತೇನೆ, ಎಂಥ ಶಿಕ್ಷೆ ಸಿಗಬೇಕು ಅಂದರೆ ಪ್ರತಿ ಕ್ಷಣ ಅವನು ಸುಟ್ಟು ಸಾಯಬೇಕು ಅಂತ ಹೇಳ್ತಿದ್ರೆ. ಏನಿದು ನೀನು ಕೂಡ ಈ ರೀತಿ ಕೆಂಡ ಥರನೇ ಆಡ್ತಿದ್ಯಲ್ಲ, ಏನಾಗಿದೆ ನಿನಗೆ ಅಂದಾಗ, ನಾನು ಕೂಡ ಅಕ್ಕನ ಥರನೇ, ನನಗೆ ನೋವಾದರೆ ಅನ್ಯಾಯ ಆದರೆ ನನ್ನವ್ರಿಗೇನಾದರೂ ತೊಂದರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಕೂಡ ಅಕ್ಕನ ಥರ ಸಹಿಸೋದಿಲ್ಲ, ನಂದು ಅನ್ನೋದೇನಾದರೂ ಕಿತ್ಕೊಳ್ಳೋಕೆ ಬಂದು ತೊಂದರೆ ಮಾಡಿದ್ರು ಕೂಡ ನಾನಂತೂ ಸುಮ್ಮನಿರೋದಿಲ್ಲ ಅಂತ ರಾಜಿ ಕೂಡ ಹೇಳ್ತಿದ್ದಾಳೆ. ಸರಿ ಈಗ ಸ್ವಲ್ಪ ಸ್ಮೈಲ್ ಮಾಡಿ ನಮ್ಮ ವಿಷಯ ಮಾತಾಡೋಣ ಅಂತ ಹೇಳಿದಾಗ
ನಾನು ಒಂದು ಡಿಸೈಡ್ ಮಾಡಿದ್ದೀನಿ. ಈಗ ಅಣ್ಣ ಅದಕ್ಕೆ ಕೂಡ ಚೆನ್ನಾಗಿದ್ದಾರೆ. ಅಣ್ಣ ಅಂತೂ ಅದಕ್ಕೆನ ತುಂಬ ಪ್ರೀತಿ ಮಾಡ್ತಿದ್ದಾರೆ. ಜೊತೆಗೆ ರಾಜೇಶನ್ ಸಾಬ್ಗೂ ಕೂಡ ನ್ಯಾಯ ಸಿಕ್ಕಿದೆ. ಅವನ ಕೊಂದೂರು ಕೂಡ ಜೈಲಿಗೆ ಹೋಗಿದ್ದಾರೆ. ಇನ್ನೇನು ಎಲ್ಲ ಕೂಡ ಸರಿ ಹೋಯ್ತಲ್ಲ. ನಮ್ಮಿಬ್ರು ವಿಶ್ವನ ಅಣ್ಣ ಅದಕ್ಕೆ ಹತ್ರ ಮಾತಾಡೋಣ, ಇಬ್ಬರು ಕೂಡ ಮದುವೆ ಆಗೋಣ, ಡುಮ್ 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 ಅಂತ ಅನ್ನಿಸ್ಬಿಡೋಣ ಅಂತ ಹೇಳ್ತಿದ್ರೆ ಈ ಕಡೆ ಬೇಜಾರು ಮಾಡಿಕೊಂಡು ಕುಪ್ಪ ಮಾಡಿಕೊಂಡು ರಾಜಿ ಹೋಗ್ಬಿಡ್ತಾಳೆ. ಏನಪ್ಪ ಇದು ಯಾಕೆ ರೀತಿ ಮಾಡಿದ್ಲು ಅಂತ ಸುಭಾಷ್ ಅನ್ಕೋತಿದ್ದಾರೆ. ನಂತರ ಈ ಕಡೆ ಸುಮ್ಮನೆ ಕೆಲಸ ಮಾಡಬೇಕಿದ್ರೆ ಅಡುಗೆ ಮನೆ ಹತ್ರ ಬಂದು ನೀರು ಕುಡಿತಿರ್ತಾಳೆ. ಏನದು, ಏನು ನಿನ್ನ ಅವತಾರ, ಯಾಕೆ ಮತ್ತೆ ವಾಪಸ್ ಬಂದೆ ಅಂತ ಕೇಳ್ತಿದ್ರೆ ಸಾಧನ ಯಾಕೆ ನೀರು ಕುಡಿಬೇಕಾ, ತಗೋ, ಇಲ್ಲ ನಾನೇ ನೀರು ಕುಡಿಸ್ಲ ಅಂತ ಕೇಳಿ ಮಾಡ್ತಿದ್ದಾರೆ. ಇನ್ನೆಲ್ಲಿ ಹೋಗಬೇಕಿತ್ತು, ಅಪ್ಪನ ಮನೆಗೆ ಹೋಗಿದ್ದೆ, ಕಾಲೋನಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಹೋಗಿ ಬಂದಲ್ಲ ಅಂದಾಗ ನೀನು ವಾಪಸ್ಸೇ ಬರೋದಿಲ್ಲ ಅಂತ ಹೇಳಿದೆ ಅಂದಾಗ ವಾಪಸ್ ಬರೋದಿಲ್ಲ ಅಂತ ನಾನು ಎಲ್ಲಿ ಹೇಳಿದೆ, ಈ ಸುಮ್ಮನೆ ವಾಪಸ್ ಬರೋದಿಲ್ಲ ಅಂತ ಹೇಳಿದೆ ಅಷ್ಟೇ. ನಿಜ ಅಲ್ವಾ, ಆ ಸುಮ್ಮನೆ ವಾಪಸ್ ಬಂದಿಲ್ಲ, ಆ ಸುಮ್ಮನೆ ಹೂವಿನಂತ ಸುಮ್ಮನೆ ಆಗಿದ್ಲು. ಈ ಮನೆ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಎಂಥವ್ರೇ ಇದ್ರೂ ಕೂಡ ಅದನ್ನು ಹೊಂದಾಣಿಕೆಯಿಂದ ಮನೇಲಿ ನೆಮ್ಮದಿ ಹಾಳಾಗಬಾರ್ದು, ಜಗಳ ಆಗಬಾರ್ದು ಅಂತ ನಿನ್ನಂಥ ಕೆಟ್ಟ ಹುಳುಗಳನ್ನ ಕೂಡ ಸಹಿಸ್ಕೊಂಡಿದ್ಲು. ಆದರೆ ಈಗ ಸುಮ್ಮನೆ ಬದಲಾಗಿದ್ದಾಳೆ. ಸ್ವಲ್ಪ ಕಣ್ತರದ್ ನೋಡು, ಯಾವುದೇ ಕಾರಣಕ್ಕೂ ಕೂಡ ಮೊದಲಿನ ಸುಮ್ಮನೆ ನಿನ್ನ ಕಾಣಿಸುವುದಿಲ್ಲ. ಇನ್ನೇನೇ ಇದ್ರೂ ಕೂಡ ಹೂವಿನ ಸುಮ್ಮನ ಅಲ್ಲ, ಕೆಂಡ ಸುಟ್ಟು ಬಿಡ್ತಾಳೆ ಸುಮ್ಮನ. ಬೆಂಕಿ ಆಗಿದ್ದಾನೆ. ಆ ಸುಮ್ಮನೇ ವಾಪಸ್ ಬಂದಿರೋದು. ಆ ಸುಮ್ಮನ ಕಾಲೋನಿಗೆ ಹೋಗಿ ಎಲ್ಲ ಮಾಡಿ ಜೊತೆಗೆ ನನ್ನ ಗಂಡಂಗೂ ಕೂಡ ಒಂದು ಒಳ್ಳೆ ಹೆಸರು ತಂದುಕೊಟ್ಟು ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾರೆ. ಯಾಕೆ ಇನ್ನೂ ಕೂಡ ನೀನು ಬುದ್ಧಿ ಕಲ್ತಿಲ್ವಾ? ನಾನು ಹೇಳಿದ್ದೆ ಅಲ್ವಾ, ನೀನು ಯಾವುದೇ ರೀತಿಲೂ ಕೂಡ ಇಲ್ಲಿ ಸೋಲಾಗುತ್ತೆ, ನಿನಗೆ ಗೆಲ್ವಾಗೋದಿಲ್ಲ, ಸುಮ್ಮನೆ ಇಲ್ಲಿಗೆ ಬರಬೇಡ, ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ. ಮಾವ ಕೂಡ ಹೋಗಬೇಕಾಗತ್ತೆ ಕಾಶಿಗೆ, ಮತ್ತೆ ಯಾಕಂದರೆ ಮಾವನ ಪ್ರಾಮಿಸ್ನ ನೀನು ಮುರಿತೀಯಾ ಅಂತ ಹೇಳ್ತಿದ್ರೆ ಹೌದು, ನೀನು ಹೇಳಿದ್ದೆ, ಖಂಡಿತ ಪ್ರಾಮಿಸ್ ಮುರಿದ್ರೆ ತಾನೇ ಅದೆಲ್ಲ ಆಗಿದ್ದು. ಯಾವುದೇ ಕಾರಣಕ್ಕೂ ಪ್ರಾಮಿಸ್ ಮುರಿಯೋ ಮಾತೇ ಇಲ್ಲ. ಮಾವನ ಆಸೆ ಅಂತ ತಂಗಿನ ಮಾವನ ಒಂದು ಮಾಡೇ ಮಾಡ್ತೀನಿ ಅಂದಾಗ ಹೌದಾ, ಹಾಗಿದ್ರೆ ಮಾವನ ಕೊಟ್ಟು ಪ್ರಾಮಿಸ್ ನೀನು ಮುರಿಬೇಕಾಗತ್ತಲ್ಲ. ಜೇನುಗೂಡನಂಥ ಸಂಸಾರನ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಅಂತ ಮಾತು ಕೊಟ್ಟಿದ್ಯಲ್ಲ ಅಂತ ಹೇಳ್ತಾಳೆ. ಹೌದು, ಮಾತು ಕೊಟ್ಟಿದ್ದೆ, ಹಾಗಂತ ಮಾತಿಗೆ ನಿಲ್ಲೋಕ್ಕಾಗಲ್ವಲ್ಲ, ಸೋತು ಗೆಲ್ಲಬೇಕಾಗತ್ತೆ. ಅದೇ ರೀತಿ ಈಗ ಸೋತು ಗೆಲ್ತಾ ಇದ್ದೀನಿ. ನೀನು ನಿನ್ನ ಗಂಡ ಹೋಗ್ತೀನಿ ಅಂತ ಹೆದರಿಸ್ತಿದ್ರೆ ನಾನು ಕೂಡ ಸುಮ್ಮನೆ ಆಗ್ತಿದ್ದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಆಗೋ ಮಾತೇ ಇಲ್ಲ. ನೀನು ನಿನ್ನ ಗಂಡ ಹೋಗ್ತೀನಿ ಅಂದರೆ ಹೋಗ್ಬೋದು, ಆದರೆ ಮಾವಂಗೆ ಮತ್ತು ಅತ್ತೆನೇ ಇಬ್ಬರನ್ನ ಕೂಡ ಒಂದು ಮಾಡೇ ಮಾಡ್ತೀನಿ. ಜೊತೆಗೆ ನೋಡು, ನಾನು ಆ ಒಂದು ಸಾಕ್ಷಿನ ಸುಟ್ಟಾಕ್ತೆ, ಅದರಿಂದ ನನಗೆ ಎಷ್ಟು ಪ್ರಯೋಜನ ಆಯಿತು. ನನ್ನ ಗಂಡಂಗೆ ಜನ ಎಲ್ಲ ಜೈಕಾರ ಹಾಕಿದ್ರು. ಜೊತೆಗೆ ನನ್ನ ಗಂಡಂಗೆ ಅಲ್ಲಿ ಗೆದ್ದು ಮಂತ್ರಿಗಿರಿ ಕೂಡ ಸಿಗುತ್ತೆ. ರಾಜೇಶನ್ ಸಾವಿಗೆ ಕಾರಣ ಆಗಿದ್ದು ಕಾಶಿಗೂ ಕೂಡ ಶಿಕ್ಷೆ ಆಯಿತು. ಜನಗಳಿಗೂ ಕೂಡ ಅವರು ಹೋಗಿದ್ದ ಮನೆ ಮತ್ತೆ ವಾಪಸ್ ಸಿಕ್ತು. 1ರಲ್ಲಿ ಸೋಲಿ 4ರಲ್ಲಿ ಗೆದ್ದಿದ್ದೀನಿ, ಆದರೆ ನೀನು 4ರಲ್ಲಿ ಸೋತು 1ರಲ್ಲಿ ಗೆದ್ದಿದ್ಯಾ. ಅಂದಮೇಲೆ ಸೋಲು ಯಾರಿಗಾಯ್ತು? ನನಗೂ ನಿನಗೂ. ಇನ್ನು ಮುಂದೆ ಏನಿದ್ರು ಯುದ್ಧ ಶುರುವಾಗುತ್ತೆ. ಇನ್ನು ನೀನು ಅಂದ್ಕೊಂಡಿದ್ದು ಯಾವುದು ಕೂಡ ನಡೆಯೋದಿಲ್ಲ. ಇನ್ನೇನೇ ಇದ್ರೂ ಹೊಸ ಸುಮ್ಮನ ನೋಡ್ತೀಯಾ, ಆ ಸುಮ್ಮನ ನಿನಗೆ ಹೇಗೆ ಟಕ್ಕರ್ ಕೊಟ್ಟು ಮಂಕ್ ಬುದ್ಧಿ ಎರಿಸ್ತಾಳೆ ನೋಡ್ತಾ ಇರು. ಯಾವುದೇ ಕಾರಣಕ್ಕೂ ನಾಳೆಯಿಂದನೇ ಅತ್ತೆ ಎಲ್ಲಿದ್ದಾರೆ ಅನ್ನೋದನ್ನು ಹುಡ್ಕೋ ಕೆಲಸ ಶುರುವಾಗುತ್ತೆ. ನೀವು ಮನೆ ಬಿಟ್ಟು ಹೋಗೋದಿದ್ರೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಇದರಿಂದ ಸಾಧನ ಅಂತೂ ಹುರ್ಕೋತಾ ಇದ್ರೆ ಆ ಕಡೆ ರಾಜಿ ಅಂತೂ ಸುಭಾಷ್ ಹತ್ರ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಈಗ ಮದುವೆ ಆಗೋದು ಬೇಡ, ನಾನು ಇನ್ನೂ ಶಿಕ್ಷೆ ಕೊಡಿಸ್ಬೇಕು, ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅದಾದ ನಂತರನೇ ನಮ್ಮ ಮದುವೆ. ಈಗ ತಾನೇ ಪ್ರೀತಿ ಶುರುವಾಗಿದೆ, ಇನ್ನೂ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನೀವು ಕೂಡ ಈಗ ತಾನೇ ಆಫೀಸಿಗೆ ಸೇರ್ಕೊಂಡಿದ್ರೆ ನಿಮ್ಮ ಕಾಲದ ಮೇಲೆ ನಿಂತ್ಕೋಬೇಕು, ಯಾರ ಮುಂದೆ ಕೂಡ ಡಿಪೆಂಡ್ ಆಗಬಾರ್ದು, ನೀವೇನು ಅನ್ನೋದನ್ನು ಆಡ್ಕೊಳ್ಳೋರ ಮುಂದೆ ತೋರಿಸ್ಬೇಕು ಅಂತ ಹೇಳ್ತಿದ್ದಾಳೆ. ಸರಿ ಆಯಿತು ಮೇಡಮ್ ಅಂತ ಕೂಡ ಹೇಳ್ತಾರೆ. ಫೈನಲಿ ನನಗೂ ಕೂಡ ನನ್ನ ಟೈಮ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದು ಎಲ್ಲದ್ರ ನಡುವೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಎದ್ದಿದ್ದೆ ಈ ಕಡೆ ಸುಮ್ಮನೆ ತನ್ನ ಅತ್ತೆನ ಹುಡುಕ್ತೀನಿ ಅಂತ ಹೋಗ್ತಿದ್ರೆ ಈ ಕಡೆ ಸಾಧನ ಮತ್ತು ಅಣ್ಣ ಇಬ್ಬರು ಕೂಡ ಮನೆಯಿಂದ ಹೊರಟು ಬಿಡ್ತೀವಿ ಅಂದಾಗ ದಯವಿಟ್ಟು ಹೋಗಬೇಡಿ, ನಾನು ಸುಮ್ಮನೆ ಅವ್ರನ್ನ ತಡೀತೀನಿ. ಆ ರೀತಿ ನಾನು ಗ್ಯಾರಂಟಿ ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಅತ್ತೆನ ವಾಪಸ್ ಕರ್ಕೊಂಡು ಬರೋದಿಲ್ಲ ಅಂತ ತೀರ್ಥ ಹೇಳ್ತಿದ್ರೆ ಹೌದೌದು ನಿನ್ನ ಮಾತು ಕೇಳ್ತಾಳಲ್ಲ ನನ್ನ ಹೆಂಡತಿ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಸಾಧನ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ. ಮಾವನಿಗೆ ಅತ್ತೆ ಅಂದರೆ ತುಂಬಾ ಇಷ್ಟ, ಕರ್ಕೊಂಡು ಬರಲಿ, ನಾವು ಮನೆಯಿಂದ ಹೋಗ್ತೀವಿ ಅಂತ ಹೇಳಿದಾಗ ಖಂಡಿತ ಅಕ್ಕ ನೀವು ಮನೆಯಿಂದ ಹೋದರೆ ಸ್ವಲ್ಪ ದಿನ ಹೊರಗಡೆ ಇರಿ, ಖಂಡಿತ ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ, ಅತ್ತೆ ಕೂಡ ಸರಿ ಹೋಗ್ತಾರೆ, ಆಮೇಲೆ ನೀವು ಕೂಡ ವಾಪಸ್ ಬರ್ಬೋದು. ಖಂಡಿತ ನೀವು ಹೋದ್ರೂ ಪರವಾಗಿಲ್ಲ, ಮೊದಲು ಮಾವನಿಗೆ ಅತ್ತೆನ ಮಾವನ್ನ ಒಂದು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಫೈನಲಿ ಇದರಿಂದ ಸಾಧನ ಶಾಕ್ ಆಗ್ತಿದ್ದಾಳೆ. ಮನೆಯಿಂದ ಆಚೆಗೆ ಹೋಗಬೇಕಾಗಿದೆ ಸಾಧನ. ಹಾಗಾದರೆ ಹೋಗಲೇಬೇಕಾಗುತ್ತೆ. ಸುಮ್ಮನೆ ತನ್ನ ಆಟನ ಶುರು ಮಾಡೇ ಬಿಟ್ಲ ಸಾಧನ ಹಳ್ಳಿಗೆ ಬಿದ್ದಿದ್ದಾಯ್ತಾ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.